ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಸ್ನೇಹಿತರೆ, ಜೀವನದಲ್ಲಿ ಅತಿ ದೊಡ್ಡ ನೋವು ಯಾವುದು ಗೊತ್ತಾ? ಬಡತನವಲ್ಲ, ಅನಾರೋಗ್ಯವಲ್ಲ, ವೈಫಲ್ಯವಲ್ಲ. ಸ್ನೇಹಿತರೆ, ಜೀವನದಲ್ಲಿ ಅತಿ ದೊಡ್ಡ ನೋವು ಎಂದರೆ ನಮಗೆ ಹತ್ತಿರದವರ ದ್ರೋಹ. ನೀವು ಕಣ್ಣು ಮುಚ್ಚಿ ನಂಬಿದ ವ್ಯಕ್ತಿ, ನಿಮ್ಮ ನಿದ್ರೆಯನ್ನು ತ್ಯಾಗ ಮಾಡಿದ ವ್ಯಕ್ತಿ, ನೀವು ಎಲ್ಲವನು ಎಂದು ಭಾವಿಸಿದ ವ್ಯಕ್ತಿ ನಿಮಗೆ ದ್ರೋಹ ಮಾಡಿದರೆ ಆ ನೋವಿಗೆ ಯಾವುದೇ ಚಿಕಿತ್ಸೆ ಇಲ್ಲ. ಇಂದು ನಾನು ನಿಮಗೆ ಯಾವಾಗಲೂ ದ್ರೋಹ ಮಾಡುವ 5 ಜನರ ಬಗ್ಗೆ ಹೇಳಲಿದ್ದೇನೆ. ಮತ್ತು ಅತ್ಯಂತ ಅಪಾಯಕಾರಿ ವಿಷಯವೇನೆಂದರೆ, ಈ ಜನರು ನಿಮಗೆ ತುಂಬ ಹತ್ತಿರವಾಗಿರ್ತಾರೆ. ಎಷ್ಟು ಹತ್ತಿರದವರೆಂದರೆ ನೀವು ಊಹಿಸಲು ಕೂಡ ಸಾಧ್ಯವಿಲ್ಲ. ಅವರು ನಿಮಗೆ ದ್ರೋಹ ಮಾಡಬಹುದು, ಆದರೆ ವಾಸ್ತವವೆಂದರೆ ಹೆಚ್ಚಿನ ದ್ರೋಹ ದೂರದವರಿಂದಲ್ಲ, ಆದರೆ ನಮ್ಮವರೇ ಮಾಡ್ತಾರೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ದ್ರೋಹದಿಂದ ತಪ್ಪಿಸಿಕೊಳ್ಳಲು ನೀವು ಬಯಸಿದರೆ, ನಿಮ್ಮ ಹೃದಯವನ್ನು ಒಡೆಯೋದ್ರಿಂದ ಉಳಿಸಿಕೊಳ್ಳಲು ನೀವು ಬಯಸಿದರೆ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ನೋಡಬೇಕು. ಏಕೆಂದರೆ ನಾನು ಇಂದು ನಿಮಗೆ ಹೇಳಲು ಹೊರಟಿರುವುದು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಮತ್ತು ಹೌದು, ಈ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಒತ್ತಿ. ಈ ವಿಡಿಯೋ ನಿಮ್ಮನ್ನು ದೊಡ್ಡ ದ್ರೋಹದಿಂದ ಉಳಿಸಬಹುದು. ಆದ್ದರಿಂದ ಪ್ರಾರಂಭಿಸೋಣ. ಮತ್ತು ಯಾವಾಗಲೂ ದ್ರೋಹ ಮಾಡುವ ಮತ್ತು ನೀವು ತುಂಬ ಜಾಗರೂಕರಾಗಿರಬೇಕಾದ 5 ಜನರನ್ನು ತಿಳ್ಕೊಳ್ಳೋಣ. ಮೊದಲ ವ್ಯಕ್ತಿ ಯಾವಾಗಲೂ ತನ್ನನ್ನು ತಾನೇ ಹೊಗಳಿಸಿಕೊಳ್ತಾನೆ. ಆದ್ದರಿಂದ ಸ್ನೇಹಿತರೆ, ಮೊದಲ ಸ್ಥಾನದಲ್ಲಿ ಬರುವ ವ್ಯಕ್ತಿ ಯಾವಾಗಲೂ ತನ್ನನ್ನು ತಾನೇ ಹೊಗಳಿಸಿಕೊಳ್ತಾನೆ. ಅಂತಹ ಜನರು ಯಾವಾಗಲೂ ತಮ್ಮ ಬಗ್ಗೆ ಮಾತನಾಡ್ತಾರೆ. ಅವರು ನಿಮ್ಮನ್ನು ಭೇಟಿಯಾದಾಗ ಅವರು ಹೇಳ್ತಾರೆ, ನಾನು ಇಂದು ಇಷ್ಟು ದೊಡ್ಡ ಕೆಲಸ ಮಾಡಿದೆ, ಜನರು ನನ್ನನ್ನು ತುಂಬ ಗೌರವಿಸ್ತಾರೆ, ನಾನಿಲ್ಲದೆ ಏನೂ ಆಗೋದೇ ಇಲ್ಲ ಎಂದು. ಈ ಜನರ ಜಗತ್ತಿನಲ್ಲಿ ಕೇವಲ ಅವರೇ ಇರ್ತಾರೆ. ಈಗ ಪ್ರಶ್ನೆ ಏನೆಂದರೆ, ಈ ಜನರು ಏಕೆ ದ್ರೋಹ ಮಾಡ್ತಾರೆ ಎಂದು ನೋಡಿ. ಸ್ನೇಹಿತರೆ, ತನ್ನ ಬಗ್ಗೆ ಮಾತ್ರ ಯೋಚಿಸುವ ವ್ಯಕ್ತಿ ನಿಮ್ಮ ಬಗ್ಗೆ ಎಂದಿಗೂ ಯೋಚಿಸಲು ಸಾಧ್ಯವೇ ಇಲ್ಲ. ಯಾವಾಗಲೂ ತೊಂದರೆ ಬಂದಾಗ ಅಂತಹ ಜನರು ಮೊದಲು ತಮ್ಮನ್ನು ತಾವು ಉಳಿಸ್ಕೊಳ್ತಾರೆ ಮತ್ತು ನಿಮ್ಮನ್ನ ಒಬ್ಬಂಟಿಯಾಗಿ ಬಿಡ್ತಾರೆ. ಈ ಜನರು ನಿಮ್ಮನ್ನ ತಮ್ಮನ್ನು ತಾವು ಹೊಗಳಿಸಿಕೊಳ್ಳಲು, ತಮ್ಮ ಅಹಂಕಾರವನ್ನ ತೃಪ್ತಿಪಡಿಸಿಕೊಳ್ಳಲು ಬಳಸ್ತಾರೆ. ಆದರೆ ನಿಮಗೆ ಅವರ ಅಗತ್ಯವಿದ್ದಾಗ ಈ ಜನರು ಕಣ್ಮರೆಯಾಗ್ತಾರೆ. ನಾನು ಅಂತಹ ಅನೇಕ ಜನರನ್ನ ನೋಡಿದ್ದೇವೆ. ಅವರು ಯಾವಾಗಲೂ ತಮ್ಮನ್ನು ತಾವು ಹೊಗಳಿಸಿಕೊಳ್ತಾರೆ ಮತ್ತು ನಂಬಿ ಅವರಿಗೆ ತೊಂದರೆ ಬಂದಾಗ ಅಥವಾ ಅವರಿಂದ ಸಹಾಯ ಕೇಳಿದಾಗ ಅವರು ಮೊದಲು ಓಡಿ ಹೋಗ್ತಾರೆ. ಏಕೆಂದರೆ ಅವರ ಪ್ರೀತಿ ಕೇವಲ ತಮ್ಮ ಬಗ್ಗೆ ಮಾತ್ರ, ಬೇರೆಯವರ ಬಗ್ಗೆ ಅಲ್ಲ. ಆದ್ದರಿಂದ ನಿಮ್ಮ ಜೀವನದಲ್ಲಿಯೂ ಅಂತಹ ಯಾರಾದರೂ ಇದ್ದರೆ ಅವರು ಯಾವಾಗಲೂ ತಮ್ಮ ಬಗ್ಗೆ ಮಾತ್ರ ಮಾತನಾಡ್ತಾರೆ, ನಿಮ್ಮ ಮಾತನ್ನು ಎಂದಿಗೂ ಕೇಳುವುದಿಲ್ಲ. ಜಾಗರೂಕರಾಗಿರಿ. ಈ ವ್ಯಕ್ತಿ ಯಾವುದೇ ದಿನ ನಿಮಗೆ ದ್ರೋಹ ಮಾಡಬಹುದು. ನಿಮ್ಮ ದೌರ್ಬಲ್ಯಗಳನ್ನು ತಿಳಿದುಕೊಳ್ಳಲು ಬಯಸುವ 2ನೇ ವ್ಯಕ್ತಿ, 2ನೇ ಸ್ಥಾನದಲ್ಲಿ ಬರುವ ವ್ಯಕ್ತಿ ಯಾವಾಗಲೂ ನಿಮ್ಮ ದೌರ್ಬಲ್ಯಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸ್ತಾನೆ. ಇವರು ತುಂಬ ಅಪಾಯಕಾರಿ ರೀತಿಯ ಜನರು. ಸ್ನೇಹಿತರೆ, ಇವರು ನಿಮ್ಮೊಂದಿಗೆ ತುಂಬ ಪ್ರೀತಿಯಿಂದ, ತುಂಬ ಆತ್ಮೀಯವಾಗಿ ಮಾತನಾಡ್ತಾರೆ. ಅವರು ಹೇಳ್ತಾರೆ, ನೀವು ನನ್ನನ್ನು ನಿಮ್ಮ ಸಹೋದರ ಎಂದು ಭಾವಿಸಿ ನನ್ನಿಂದ ಏನನ್ನು ಮರೆ ಮಾಡಬೇಡಿ, ನಾನು ನಿಮ್ಮೊಂದಿಗಿದ್ದೇನೆ. ಮತ್ತು ನಂತರ ನಿಧಾನವಾಗಿ ಅವರು ನಿಮ್ಮ ಎಲ್ಲ ದೌರ್ಬಲ್ಯಗಳನ್ನು, ನಿಮ್ಮ ಎಲ್ಲ ರಹಸ್ಯಗಳು, ನಿಮ್ಮ ಎಲ್ಲ ಸಮಸ್ಯೆಗಳನ್ನು ತಿಳಿದುಕೊಳ್ತಾರೆ. ಆದರೆ ಅವರು ಈ ಮಾಹಿತಿಯನ್ನು ಏಕೆ ಸಂಗ್ರಹಿಸ್ತಾರೆ ಅಂದರೆ, ಸ್ನೇಹಿತರೆ, ಈ ಜನರು ನಿಮ್ಮ ದೌರ್ಬಲ್ಯಗಳನ್ನು ತಿಳಿದುಕೊಳ್ತಾರೆ. ಇದರಿಂದ ಸರಿಯಾದ ಸಮಯ ಬಂದಾಗ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಬಹುದು, ನಿಮ್ಮನ್ನು ಕೆಳಗೆ ತೋರಿಸಬಹುದು ಅಥವಾ ತಮ್ಮ ಲಾಭಕ್ಕಾಗಿ ಬಳಸ್ಕೊಳ್ಬಹುದು. ನಾನು ನನ್ನ ಜೀವನದಲ್ಲಿ ಅಂತಹ ಅನೇಕ ಜನರನ್ನು ನೋಡಿದ್ದೇನೆ. ಅವರು ಮೊದಲು ತುಂಬ ಹತ್ತಿರ ಬರ್ತಾರೆ, ಎಲ್ಲ ರಹಸ್ಯಗಳನ್ನು ತಿಳಿದುಕೊಳ್ತಾರೆ ಮತ್ತು ನಂತರ ಅವರ ಉದ್ದೇಶ ಈಡೇರಿದಾಗ ಅದೇ ರಹಸ್ಯಗಳನ್ನು ಜಗತ್ತಿನ ಮುಂದೆ ತರ್ತಾರೆ. ಅಂತಹ ಜನರು ತುಂಬ ಜಾಣರು. ಅವರು ನಿಮ್ಮನ್ನು ತುಂಬ
ಆರಾಮದಾಯಕವಾಗಿಸ್ತಾರೆ. ನೀವು ಎಲ್ಲವನ್ನ ಹೇಳ್ತೀರಿ, ಆದರೆ ನೆನಪಿಡಿ, ಅಗತ್ಯಕ್ಕಿಂತ ಹೆಚ್ಚು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಆಸಕ್ತಿ ತೋರಿಸುವ ವ್ಯಕ್ತಿ ಯಾವಾಗಲೂ ನಿಮ್ಮ ಸಮಸ್ಯೆಗಳ ಬಗ್ಗೆ ಕೇಳುವ ವ್ಯಕ್ತಿ ನಿಮ್ಮ ಹಿತೈಷಿಯಾಗಿರಲು ಸಾಧ್ಯವೇ ಇಲ್ಲ. ನಿಜವಾದ ಸ್ನೇಹಿತ ಎಂದರೆ ನಿಮ್ಮ ಸಂತೋಷದಲ್ಲಿ ಸಂತೋಷ ಪಡುವವನು, ನಿಮ್ಮ ದೌರ್ಬಲ್ಯಗಳನ್ನು ಸಂಗ್ರಹಿಸುವವನಲ್ಲ. ಎರಡು ಮುಖಗಳಿರುವ ಮೂರನೇ ವ್ಯಕ್ತಿ, ಮೂರನೇ ಸ್ಥಾನದಲ್ಲಿ ಬರುವ ಅತ್ಯಂತ ಅಪಾಯಕಾರಿ ವ್ಯಕ್ತಿ ಎಂದರೆ ಎರಡು ಮುಖಗಳಿರುವವನು. ಅಂತಹ ಜನರು ನಿಮ್ಮ ಮುಂದೆ ಒಂದು ರೀತಿ ಇರ್ತಾರೆ, ನಿಮ್ಮ ಬೆನ್ನ ಹಿಂದೆ ಇನ್ನೊಂದು ರೀತಿ. ನೀವು ಅವರ ಮುಂದೆ ಇದ್ದಾಗ ಅವರು ಹೇಳ್ತಾರೆ, ನೀನು ನನ್ನ ಅತ್ಯುತ್ತಮ ಸ್ನೇಹಿತ, ನೀನಿಲ್ಲದೆ ನನ್ನ ಜೀವನ ಅಪೂರ್ಣ, ನಾನು ನಿನಗಾಗಿ ಏನಾದರೂ ಮಾಡಬಲ್ಲೆ. ಆದರೆ ನೀವು ಅಲ್ಲಿಂದ ಹೋದ ತಕ್ಷಣ ಇದೇ ವ್ಯಕ್ತಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಲು ಪ್ರಾರಂಭಿಸ್ತಾನೆ. ಈ ಜನರು ತುಂಬ ಕುತಂತ್ರಿಗಳು ಸ್ನೇಹಿತರೆ. ಅವರಿಗೆ ನಿಜವಾದ ಮುಖವಿಲ್ಲ. ಅವರು ಎಲ್ಲರ ಮುಂದೆ ಬೇರೆ ಬೇರೆ ಮುಖವಾಡಗಳನ್ನು ಧರಿಸ್ತಾರೆ. ನಿಮ್ಮ ಮುಂದೆ ನಿಮ್ಮ ಸ್ನೇಹಿತರಾಗಿರ್ತಾರೆ, ಆದರೆ ಇತರರ ಮುಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ. ಮತ್ತು ಮುಖ್ಯವಾಗಿ ಅವರು ಇತರರ ಮುಂದೆ ಅದೇ ರೀತಿ ಮಾಡ್ತಾರೆ. ಅಂದರೆ ಅವರು ನಿಮ್ಮೊಂದಿಗೆ ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ ಮತ್ತು ಬೇರೆಯವರೊಂದಿಗೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ. ನಾವು ನಿಮಗೆ ಒಂದು ವಿಷಯ ಹೇಳ್ತೇವೆ, ಯಾರಾದರೂ ನಿಮ್ಮ ಮುಂದೆ ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಅವರು ನಿಮ್ಮ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡ್ತಾರೆ ಎಂದು ನಂಬಿ. ಏಕೆಂದರೆ ಕೆಟ್ಟದಾಗಿ ಮಾತನಾಡೋದು ಅವರ ಅಭ್ಯಾಸವಾಗಿದ್ದರೆ ಅವರು ಯಾರನ್ನು ಕೂಡ ಬಿಡೋದಿಲ್ಲ. ಅಂತಹ ಜನರಿಂದ ದೂರವಿರೋದು ಬಹಳ ಮುಖ್ಯ. ಈ ಜನರು ನಿಮ್ಮ ಖ್ಯಾತಿಯನ್ನು ಹಾಳು ಮಾಡಬಹುದು, ನಿಮ್ಮ ಸಂಬಂಧಗಳನ್ನು ಮುರಿಬಹುದು ಮತ್ತು ನಿಮ್ಮ ಜೀವನದಲ್ಲಿ ವಿಷವನ್ನು ತುಂಬಬಹುದು. ಇನ್ನು ನಾಲ್ಕನೇ ವ್ಯಕ್ತಿ, ಅಗತ್ಯವಿದ್ದಾಗ ಮಾತ್ರ ನೆನಪಾಗುವವರು. ನಾಲ್ಕನೇ ಸ್ಥಾನದಲ್ಲಿ ಬರುವವರು ಅಗತ್ಯವಿದ್ದಾಗ ಮಾತ್ರ ನೆನಪಾಗುವವರು. ನೀವು ಅಂತಹ ಜನರನ್ನು ಖಂಡಿತವಾಗಿ ನೋಡಿರಬೇಕು. ಅವರಿಗೆ ನಿಮ್ಮಿಂದ ಏನಾದರೂ ಬೇಕಾದಾಗ ಅವರು ಪ್ರತಿದಿನ ಕರೆ ಮಾಡ್ತಾರೆ, ಪ್ರತಿದಿನ ಭೇಟಿಯಾಗಲು ಬರ್ತಾರೆ, ಬಹಳ ಪ್ರೀತಿಯಿಂದ ಮಾತನಾಡ್ತಾರೆ. ಆದರೆ ಅವರ ಕೆಲಸ ಮುಗಿದ ತಕ್ಷಣ ಅವರು ಕಣ್ಮರೆಯಾಗ್ತಾರೆ. ನಂತರ ತಿಂಗಳುಗಟ್ಟಲೆ ಯಾವುದೇ ಕರೆ ಇಲ್ಲ, ಯಾವುದೇ ಸಂದೇಶವಿಲ್ಲ, ನೀವು ಅಸ್ತಿತ್ವದಲ್ಲಿಲ್ಲದಂತೆ. ಅಂತಹ ಜನರು ದೊಡ್ಡ ಮೋಸಗಾರರು ಸ್ನೇಹಿತರೆ. ಏಕೆಂದರೆ ಅವರು ಸಂಬಂಧಗಳನ್ನು ವ್ಯಾಪಾರದಂತೆ ಪರಿಗಣಿಸ್ತಾರೆ. ಅವರಿಗೆ ನೀವು ಒಬ್ಬ ವ್ಯಕ್ತಿಯಲ್ಲ, ಬದಲಿಗೆ ಒಂದು ಸಂಪನ್ಮೂಲ. ಅದನ್ನು ಅಗತ್ಯಕ್ಕೆ ತಕ್ಕಂತೆ ಬಳಸಬಹುದು. ನಿಮಗೆ ಸಹಾಯ ಬೇಕಾದಾಗ ಅವರು ನಿಮ್ಮನ್ನು ಸಹೋದರ ಎಂದು ಕರೀತಾರೆ, ಸ್ನೇಹಿತ ಎಂದು ಕರೀತಾರೆ. ಆದರೆ ನಿಮಗೆ ಅವರ ಅಗತ್ಯವಿದ್ದಾಗ ಅವರು ಸಾವಿರ ನೆಪಗಳನ್ನು ಹೇಳ್ತಾರೆ. ನಾವು ಅಂತಹ ಅನೇಕ ಜನರನ್ನ ನೋಡಿದ್ದೇವೆ. ಹಣವನ್ನು ಸಾಲವಾಗಿ ತೆಗೆದುಕೊಳ್ಳುವಾಗ ಅವರು ಹೇಳ್ತಾರೆ, ನೀವೇ ನನ್ನ ಕೊನೆಯ ಭರವಸೆ, ದೇವರು ನಿಮಗೆ ಒಳ್ಳೆಯದು ಮಾಡಲಿ, ನಾನು ನಿಮ್ಮನ್ನು ಎಂದಿಗೂ ಮರೆಯೋದೇ ಇಲ್ಲ. ಆದರೆ ಅದನ್ನು ಹಿಂದಿರುಗಿಸುವ ಸಮಯ ಬಂದಾಗ ಅವರು ನಿಮ್ಮನ್ನು ನೋಡಿ ದಾರಿಯನ್ನೇ ಬದಲಾಯಿಸ್ತಾರೆ, ನಿಮ್ಮ ಕರೆಗಳನ್ನು ನಿರ್ಲಕ್ಷಿಸ್ತಾರೆ ಮತ್ತು ಕೊನೆಯಲ್ಲಿ ನಿಮ್ಮನ್ನೇ ಕೆಟ್ಟ ವ್ಯಕ್ತಿ ಎಂದು ಬಿಂಬಿಸ್ತಾರೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾರಾದರೂ ಇದ್ದರೆ ಅವರು ಅಗತ್ಯವಿದ್ದಾಗ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ತಾರೆ. ಆಗ ಅರ್ಥ ಮಾಡ್ಕೊಳ್ಳಿ, ಈ ವ್ಯಕ್ತಿ ನಿಮ್ಮ ನಿಜವಾದ ಸ್ನೇಹಿತನಲ್ಲ, ಇವರು ನಿಮ್ಮನ್ನು ಕೇವಲ ಬಳಸ್ಕೊಳ್ತಿದ್ದಾರೆ ಮತ್ತು ಒಂದು ದಿನ ಖಂಡಿತವಾಗಿ ಮೋಸ ಮಾಡ್ತಾರೆ. ಐದನೇ ವ್ಯಕ್ತಿ, ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡುವವರು. ಮತ್ತು ಈಗ ಕೊನೆಯ ಮತ್ತು ಬಹುಶಃ ಅತ್ಯಂತ ನೋವಿನ ರೀತಿಯ ವ್ಯಕ್ತಿ ಬರ್ತಾರೆ. ಅವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡ್ತಾರೆ. ಇವರು ನಿಮಗೆ ಹತ್ತಿರವಿರುವ ಜನರು, ಆದರೆ ಒಳಗೊಳಗೆ ನಿಮ್ಮ ಬಗ್ಗೆ ಅಸೂಯೆ ಪಡ್ತಾರೆ. ನೀವು ಅವರ ಮಟ್ಟದಲ್ಲಿದ್ದಾಗ, ನೀವು ಹೋರಾಡ್ತಿದ್ದಾಗ, ಆಗ ಅವರು ನಿಮ್ಮ ಉತ್ತಮ ಸ್ನೇಹಿತರಾಗಿದ್ದರು. ಆದರೆ ನೀವು ಮುಂದೆ ಬಂದ ತಕ್ಷಣ, ನಿಮಗೆ ಯಶಸ್ಸು ಸಿಕ್ಕ ತಕ್ಷಣ ಅವರ ನಿಜವಾದ ಮುಖ ಹೊರಬಂದಿತ್ತು. ಈ ಜನರು ನಿಮ್ಮ ಯಶಸ್ಸನ್ನು ಸಹಿಸಲು ಸಾಧ್ಯವಿಲ್ಲ. ನಿಮ್ಮ ಸಂತೋಷವು ಅವರನ್ನು ಒಳಗಿನಿಂದ ಸುಡುತ್ತದೆ. ಮೇಲ್ನೋಟಕ್ಕೆ ಅವರು ಅಭಿನಂದಿಸ್ತಾರೆ, ಆದರೆ ಅವರ ಮನಸ್ಸಿನಲ್ಲಿ ಬೇರೆ ಏನೋ ನಡೆಯುತ್ತಿರುತ್ತದೆ. ಅವರು ನೀವು ಮತ್ತೆ ಕೆಳಗೆ ಬರಬೇಕೆಂದು ಬಯಸ್ತಾರೆ, ನೀವು ವಿಫಲರಾಗಬೇಕೆಂದು, ನಿಮ್ಮನ್ನು ಅವಮಾನಿಸಬೇಕೆಂದು ಬಯಸ್ತಾರೆ. ಮತ್ತು ಅತ್ಯಂತ ಅಪಾಯಕಾರಿ ವಿಷಯವೇನೆಂದರೆ, ಅವರು ನಿಮ್ಮನ್ನು ಕೆಳಗೆ ತರಲು ಏನನ್ನಾದರೂ ಮಾಡಬಹುದು. ನಾವು ನಮ್ಮ ಜೀವನದಲ್ಲಿ ಅಂತಹ
ಅನೇಕ ಪ್ರಕರಣಗಳನ್ನು ನೋಡಿದ್ದೇವೆ. ಅಲ್ಲಿ ಅತ್ಯಂತ ಆಪ್ತ ಸ್ನೇಹಿತನೇ ಮೋಸ ಮಾಡಿದನು. ಏಕೆಂದರೆ ಅವನು ಸ್ನೇಹಿತನ ಯಶಸ್ಸನ್ನ ನೋಡಲು ಸಾಧ್ಯವಾಗಲಿಲ್ಲ. ಜನರು ತಮ್ಮ ಉತ್ತಮ ಸ್ನೇಹಿತರ ಕೆಲಸವನ್ನ ಬಿಡಿಸಲು ಪ್ರಯತ್ನಿಸಿದ್ರೆ, ಅವರ ಸಂಬಂಧಗಳನ್ನ ಮುರಿದಿದ್ರೆ, ಅವರ ವ್ಯವಹಾರದಲ್ಲಿ ಸಮಸ್ಯೆಗಳನ್ನ ಸೃಷ್ಟಿಸಿದ್ರೆ, ಇದೆಲ್ಲವೂ ಕೇವಲ ಅವರು ತಮ್ಮ ಸ್ನೇಹಿತನು ಅವರಿಗಿಂತ ಮುಂದೆ ಹೋಗೋದನ್ನ ನೋಡಲು ಸಾಧ್ಯವಾಗಲಿಲ್ಲ. ಅಂತಹ ಜನರನ್ನ ಗುರುತಿಸೋದು ಸ್ವಲ್ಪ ಕಷ್ಟ, ಏಕೆಂದರೆ ಅವರು ಬಹಳ ಚೆನ್ನಾಗಿ ನಟಿಸ್ತಾರೆ. ಆದರೆ ನೀವು ಗಮನವಿಟ್ಟು ನೋಡಿದರೆ ನಿಮಗೆ ತಿಳಿಯುತ್ತದೆ. ನೀವು ನಿಮ್ಮ ಸಂತೋಷವನ್ನು ಹಂಚಿಕೊಂಡಾಗ ಮತ್ತು ಅವರ ಮುಖದಲ್ಲಿ ನಿಜವಾದ ಸಂತೋಷ ಕಾಣಿಸದಿದ್ದಾಗ, ನೀವು ನಿಮ್ಮ ಸಾಧನೆಯ ಬಗ್ಗೆ ಹೇಳಿದಾಗ ಮತ್ತು ಅವರು ಅದನ್ನು ಕಡಿಮೆ ಮಾಡಿ ತೋರಿಸಲು ಪ್ರಯತ್ನಿಸಿದಾಗ, ನೀವು ಮುಂದೆ ಬಂದಾಗ ಅವರು ನಿಮ್ಮನ್ನು ಕೆಳಗೆ ಎಳೆಯಲು ಪ್ರಯತ್ನಿಸಿದಾಗ, ಇವೆಲ್ಲವೂ ಈ ವ್ಯಕ್ತಿ ನಿಮ್ಮ ಬಗ್ಗೆ ಅಸೂಯೆ ಪಡ್ತಾನೆ ಮತ್ತು ಯಾವುದೇ ದಿನ ನಿಮಗೆ ಮೋಸ ಮಾಡಬಹುದು ಎಂಬುದರ ಸಂಕೇತಗಳು. ಆದ್ದರಿಂದ ಸ್ನೇಹಿತರೆ, ಇವರು ಯಾವಾಗಲೂ ಮೋಸ ಮಾಡುವ 5 ರೀತಿಯ ಜನರು. ಆದರೆ ಈಗ ಅತ್ಯಂತ ಮುಖ್ಯವಾದ ಪ್ರಶ್ನೆ ಏನೆಂದರೆ, ಈ ಜನರಿಂದ ಹೇಗೆ ತಪ್ಪಿಸಿಕೊಳ್ಳೋದು? ನಾವು ನಿಮಗೆ ಕೆಲವು ಬಹಳ ಮುಖ್ಯವಾದ ವಿಷಯಗಳನ್ನು ಹೇಳಲು ಬಯಸ್ತೇವೆ. ಮೊದಲನೆಯದಾಗಿ, ಎಂದಿಗೂ ಯಾರನ್ನು ಕಣ್ಣು ಮುಚ್ಚಿ ನಂಬೇಡಿ. ಅವರು ಎಷ್ಟೇ ಹತ್ತಿರದವರಾಗಿರಲಿ, ನಿಮ್ಮ ಎಲ್ಲ ದೌರ್ಬಲ್ಯಗಳನ್ನು, ನಿಮ್ಮ ಎಲ್ಲ ರಹಸ್ಯಗಳನ್ನು ಯಾರಿಗೂ ಹೇಳಬೇಡಿ. ಕೆಲವು ವಿಷಯಗಳನ್ನು ನಿಮ್ಮಲ್ಲಿಯೇ ಇಟ್ಕೊಳ್ಬೇಕು. ಎರಡನೇ ವಿಷಯ, ಜನರನ್ನು ಅವರ ಕಾರ್ಯಗಳಿಂದ ಪರೀಕ್ಷಿಸಿ, ಅವರ ಮಾತುಗಳಿಂದಲ್ಲ. ಪ್ರತಿಯೊಬ್ಬರೂ ದೊಡ್ಡ ಮಾತುಗಳನ್ನು ಮಾತನಾಡಬಹುದು, ಆದರೆ ನಿಜವಾದ ವ್ಯಕ್ತಿ ಕಷ್ಟದ ಸಮಯದಲ್ಲಿ ಬೆಂಬಲವಾಗಿ ನಿಲ್ಲುವವನು. ಮೂರನೆಯ ವಿಷಯ, ಯಾರಾದರೂ ಈ 5 ವರ್ಗಗಳಲ್ಲಿ ಒಂದಕ್ಕೆ ಸೇರಿದವರು ಎಂದು ನಿಮಗೆ ಅನಿಸಿದರೆ ಅವರಿಂದ ದೂರವಿರಿ. ನೀವು ಅವರೊಂದಿಗೆ ಜಗಳವಾಡಬೇಕು ಅಥವಾ ಹೋರಾಡಬೇಕು ಎಂದು ಅನಿವಾರ್ಯವಲ್ಲ. ನಿಧಾನವಾಗಿ ಅಂತರವನ್ನು ಕಾಯ್ದುಕೊಳ್ಳಿ. ನಿಮ್ಮ ವೈಯಕ್ತಿಕ ಜೀವನವನ್ನು ಅವರೊಂದಿಗೆ ಹಂಚಿಕೊಳ್ಬೇಡಿ. ಮತ್ತು ನಾಲ್ಕನೆಯ ಪ್ರಮುಖ ವಿಷಯವೇನೆಂದರೆ, ನಿಮ್ಮನ್ನು ನೀವು ನಂಬಿರಿ. ನಿಮಗೆ ಬೇರೆಯವರ ಅನುಮೋದನೆಯ ಅಗತ್ಯವಿಲ್ಲ. ನೆನಪಿಡಿ, ಜೀವನದಲ್ಲಿ ಮೋಸ ಖಂಡಿತವಾಗಿಯೂ ಸಿಗುತ್ತದೆ, ಆದರೆ ಆ ಮೋಸದಿಂದ ನಾವು ಪಾಠ ಕಲಿಬೇಕು. ನಾವು ಇನ್ನಷ್ಟು ಬುದ್ಧಿವಂತರಾಗಬೇಕು. ಮತ್ತು ಕೆಟ್ಟ ಜನರ ಜೊತೆಗೆ ಒಳ್ಳೆಯ ಜನರು ಕೂಡ ಈ ಜಗತ್ತಿನಲ್ಲಿ ಇದ್ದಾರೆ ಎಂಬುದನ್ನು ನಾವು ಮರಿಬಾರ್ದು. ನಾವು ಸರಿಯಾದ ಜನರನ್ನು ಗುರುತಿಸಬೇಕಾಗಿದೆ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಸಹಾಯವಾಗಿದೆ ಎಂದು ನಾನು ಭಾವಿಸ್ತೇನೆ. ಈ 5 ವರ್ಗಗಳಿಗೆ ಸೇರಿದ ಯಾರಾದರೂ ನಿಮಗೆ ಮೋಸ ಮಾಡಿದರೆ ಕಮೆಂಟ್ಸ್ ಭಾಗದಲ್ಲಿ ಖಂಡಿತವಾಗಿಯೂ ಹಂಚಿಕೊಳ್ಳಿ. ನಿಮ್ಮ ಅನುಭವ ಇತರರಿಗೆ ಪಾಠವಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅದನ್ನು ಲೈಕ್ ಮಾಡಿ. ಅಗತ್ಯವಿರುವ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಹೌದು, ಒಂದು ಕೊನೆಯ ವಿಷಯ, ಕೆಲವೊಮ್ಮೆ ಮೋಸವು ನಮಗೆ ಜೀವನದ ದೊಡ್ಡ ಪಾಠವನ್ನು ಕಲಿಸುತ್ತದೆ. ಆದ್ರಿಂದ ಮೋಸಕ್ಕೆ ಹೆದರಬೇಡಿ, ಜಾಗರೂಕರಾಗಿರಿ. ಬುದ್ಧಿವಂತಿಕೆಯಿಂದ ಜನರನ್ನ ಆರಿಸಿ. ನಿಮ್ಮ ಜೀವನದಲ್ಲಿ ನಿಮಗೆ ಯೋಗ್ಯರಾದವರಿಗೆ ಮಾತ್ರ ಅವಕಾಶ ನೀಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಸಂತೋಷವಾಗಿರಿ, ಜಾಗರೂಕರಾಗಿರಿ ಮತ್ತು ಯಾವಾಗಲೂ ನಗುತ್ತಾ ಇರಿ. ಧನ್ಯವಾದಗಳು. ನಮಸ್ಕಾರ.